ಕರಿಮೆಣಸಿನ ಹಾಲು ಈಗಾಗಲೇ ಎಲ್ಲಿಯೂ ಈ ಭಾಗದಲ್ಲಿ ಇಲ್ಲ. ಅಂಥದ್ದು ಒಂದು 40 ಕೋಟಿ ನಮ್ಮ KKRDBಯಿಂದ ನಮ್ಮ ಮ್ಯಾಕ್ರೋ ರಾಯಚೂರು ಸಿಕ್ಕಿರ್ತಕ್ಕಂಥ ಮ್ಯಾಕ್ರೋ ಹಣದಲ್ಲಿ ಅದು ಈಗಾಗಲೇ ಹೋದ ವರ್ಷ ನಿರ್ಧಾರ ಆಯಿತು. ಈಗ ಯೂನಿವರ್ಸಿಟಿ ಭಾಗದಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ, ಅಲ್ಲಿ ಆಗೋದ ಮುಖಾಂತರ ಅದನ್ನು ಬರೋದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬರುವಂಥ ದಿನಗಳಲ್ಲಿ ರಾಯಚೂರು ನಗರದಲ್ಲಿ ಉತ್ತಮವಾದಂಥ ಸುಮಾರು 2000 ಸೀಟ್ಗಳು ಆಸನಗಳು ಇರ್ತಕ್ಕಂಥ ಒಂದು ಉತ್ತಮವಾದಂಥ ಕನ್ವೆನ್ಷನ್ ಹಾಲು ರಾಯಚೂರು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಮ್ಯಾಕ್ರೋ ಇದರಿಂದ ಕೊಟ್ಟಿರ್ತಕ್ಕಂಥ ನಿಮ್ಗೆ ಗೊತ್ತಿದೆ. ಆಮೇಲೆ ನಾವು ಜೈಲ್ ಶಿಫ್ಟಿಂಗ್ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡಿದ್ವಿ. ಯಾಕಂದರೆ ಅಲ್ಲಿ ಮುಂದೆ ಅನೇಕ ರೀತಿಯಾದ ನಗರಕ್ಕೆ ಅನುಕೂಲ ಅಂತಂದೇಳಿ ಈಗಾಗಲೇ 30 ಎಕರೆ ಜಾಗ ಕೊಟ್ಟಿವಿ. ಈಗಾಗಲೇ ಫಿಲ್ಸಿಂಗ್ ಸಹಿತ ಅಲ್ಲಿಗೆ ಹಾಕಿದ್ದಾರೆ. ಈಗ ಮುಂದೆ ಬರುವ ದಿನಗಳಲ್ಲಿ ಅದಕ್ಕೆ 84 ಕೋಟಿಯಷ್ಟು ಎಸ್ಟಿಮೇಟ್ ಆಗಿದೆ. ಅದು 300 ಮಂದಿ ಜೈಲರ್ಸ್ಗೆ ಆಧುನಿಕವಾದಂಥ ಜೈಲು ಕಟ್ಟಬೇಕಾಗ್ತದೆ. ಸ್ವಲ್ಪ ಟೈಮ್ ಆಗ್ತದೆ ಅದಕ್ಕೆ, ಯಾಕಂದರೆ ಅಷ್ಟು ದುಡ್ಡು ಒಂದೇ ಸಲ ಕೊಡಲಿಕ್ಕೆಲ್ಲ. ಕೆಲವು ಜೈಲುಗಳೆಲ್ಲ ಬೆಳಗಾಮು, ಗುಲ್ಬರ್ಗ ಅವೆಲ್ಲ ಇಂಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಇದರಲ್ಲಿ ಈ ವರ್ಷದಲ್ಲಿ ಬಜೆಟ್ನಲ್ಲಿ ಕೊಡ್ತಾರೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ಫೈಲ್ ಮೂವ್ ಆಗಿದೆ. ಬರುವಂಥ ದಿನಗಳು ಆಗ್ತದೆ. ಈಗ ಇಲ್ಲಿರ್ತಕ್ಕ 4 ಎಕರೆದಲ್ಲಿ ಐತೆ. ಆ 4 ಎಕರೆ ನಮಗೆ ಸಿಕ್ಕಿದ್ರೆ ಅಲ್ಲಿ ಒಳ್ಳೆಯ ಜನರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ನಮ್ಮ ಪ್ರಯತ್ನ ಇತ್ತು. ನಾವು ಕುತ್ಕೊಂಡು ಕೆಳಗೆ ಶಾಮಿಯಾನ ಹಾಕ್ಲಿಕ್ಕೆ ಬರ್ತಿಲ್ಲ, ಮಕ್ಕಳು ಕಾಣ್ತಿಲ್ಲ. 2.5 ಕೋಟಿ ಖರ್ಚು ಮಾಡಿ ಅದನ್ನು ಮಹಿಳಾ ಸಮಾಜವನ್ನು ಜನರಿಗೆ ಅನುಕೂಲವಾಗೋದು ಮಾಡಿ ಈಗ ಅದನ್ನು ಕವರ್ ಮಾಡಲಿಕ್ಕೆ ಸಹಿತ ಪೆವಿಲಿಯನ್ ಮೇಲೆ ಅದಕ್ಕೆ ಸಹಿತ ದುಡ್ಡು ಇಟ್ಟು ಮೇಲೆ ಬಿಸಿಲಿಗೂ ಮಳೆಗೆ ತೊಂದರೆ ಆಗಬಾರ್ದು ಅದನ್ನು ಸಹಿತ ಈಗ